ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಬನ್ನಿ, ಇವತ್ತು ಡಿಫ್ರೆಂಟ್ ಆದ ಟೇಸ್ಟಿ ಆದಂತಹ ಜ್ಯೂಸಿ ಆದಂತಹ ರವೆ ಜಾಮೂನ್ ಮಾಡೋದು ಹೇಗಂತ ನೋಡ್ಕೊಂಡು ಬರೋಣ. ನೀವು ಜಾಮೂನ್ ಅಂದರೆ ಬರೀ ಜಾಮೂನ್ ಪೌಡರಲ್ಲೇ ಮಾಡಿರ್ತೀರ, ಹಾಲಿನ ಪೌಡ್ರಲ್ಲೇ ಮಾಡಿರ್ತೀರ. ಬಟ್ ರವೆಯಲ್ಲಿ ಈ ರೀತಿ ಮಾಡಿ ನೋಡಿ, ಅದು ಕೂಡ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋನು ನೋಡ್ತಿದ್ದೀರಾ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವಾಗ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ನಾನು ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಒಂದು 1/4 ಲೀಟರಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಏಲಕ್ಕಿಯನ್ನು ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಕುದೀತೈತಿ ಅನ್ನೋ ಹೊತ್ತಿಗೆ ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಫುಡ್ ಕಲರ್ ಹಾಕ್ತಾಯಿದ್ದೀನಿ. ನಿಮಗೆ ಫುಡ್ ಕಲರ್ ಬೇಡ ಅಂದರೆ ನೀವು ಅಲ್ಲಿ ಕೇಸರಿಯನ್ನು ಬಳಸ್ಬೋದು. ನಾನು ಕೇಸರಿ ಇಲ್ಲ, ಸೊ ಹಾಗಾಗಿ ಫುಡ್ ಕಲರ್ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕ್ಕೊಂಡ್ಬಿಟ್ಟು ಹಾಲು ಕಾಯಕ್ಕೆ ಬಿಡಿ. ಕಾದ ನಂತರ ಅದಕ್ಕೆ ನಾವು ಸೂಜಿ ರವೆ ಅಂತೀವಲ್ಲ, ಚಿರೋಟಿ ರವೆ ಅಂತೀವಲ್ಲ, ಆ ರವೆಯನ್ನು ಹಾಕಿ ಚೆನ್ನಾಗಿ ಮುದ್ದೆ ತಿರುತ್ತೀವಲ್ಲ ಆ ರೀತಿ ತಿರುವಿ ತಗೋರಿ. ಅದು ಸಾಫ್ಟ್ ಆಗಬೇಕು. ಆ ರೀತಿ ಚೆನ್ನಾಗಿ ಹಾಲಿನ ಜೊತೆ ಈ ಸೂಜಿಯನ್ನು ಹಾಕಿ ತಿರುಗಬೇಕು. ನಾವು ತಿರುವಿದ ನಂತರ ಇದು ಮುದ್ದೆ ಥರ ಆಗುತ್ತಾ, ಆವಾಗ ನಮ್ಮದು ಜಾಮೂನ್ ಮಾಡೋದಕ್ಕೆ ಹಿಟ್ಟು ರೆಡಿ ಆಗುತ್ತೆ. ನೋಡಿರಿ, ಈ ರೀತಿಯಾಗಿರಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಮತ್ತೊಂದು ಪ್ಲೇಟಿಗೆ ಎಣ್ಣೆ ಹಚ್ಚಿಬಿಟ್ಟು ಒಂದು ಪ್ಲೇಟಿಗೆ ಇದನ್ನು ಹಾಕ್ಕೊಂಡು ತಣ್ಣಗಾದ ಮೇಲೆ ಇದನ್ನು ಚೆನ್ನಾಗಿ ನಾದಬೇಕು. ಹಿಟ್ಟು ಹೆಂಗೆ ನಾದ್ತೀವಲ್ಲ ಆ ರೀತಿ ನಾದಿ ತೊಗೋಬೇಕು. ಇದನ್ನು ತೊಗೊಂಡ್ಬಿಟ್ಟು ಅದನ್ನ ಉಂಡೆ ಕಟ್ಟಬೇಕು. ನೋಡಿರಿ, ನಾನು ಇವಾಗ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಆರಿದ ನಂತರ ಇದನ್ನು ನಾದಿ ಜಾಮೂನ್ ಯಾವ ರೀತಿ ಬೇಕಲ್ಲ, ನಿಮ್ಗೆ ಯಾವ ಶೇಪಲ್ಲಿ ಬೇಕು, ಯಾವ ಸೈಜಲ್ಲಿ ಬೇಕು ಆ ರೀತಿ ತೊಗೋರಿ ಫ್ರೆಂಡ್ಸ್. ಅದನ್ನು ಮಾಡಿಬಿಟ್ಟು ತೊಗೊಂಡ್ರೆ ಸೇಮ್ ನಿಮ್ಗೆ ಯಾವ ರೀತಿ ಜಾಮೂನ್ ಪೌಡರಲ್ಲಿ ಮಾಡಿರ್ತೀರಲ್ಲ ಅದೇ ರೀತಿ ಬರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದರೆ ನಾನು ಎಜುಕೇಷನ್ ಟಿಪ್ಸ್ ಕೊಡೋದ್ರಿಂದ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಇವಾಗ ನಮ್ಮದು ಜಾಮೂನ್ ರೆಡಿ ಆಯಿತು. ಜಾಮೂನಿಗೋಸ್ಕರ ನಾವು ಇದಕ್ಕೆ ಪಾಕ ಮಾಡ್ಕೊಳ್ಳೋಣ, ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಇವಾಗ ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆ ಬಿಸಿಯಾಗಿ ಅದಕ್ಕೆ ಒಂದು 2 ಗ್ಲಾಸ್ ನೀರು ಹಾಕಿ ಮತ್ತು ಒಂದು 2ರಿಂದ 3 ಗ್ಲಾಸಷ್ಟು ಸಕ್ಕರೆ ಹಾಕಿದ್ದೀನಿ. ಚಿಕ್ಕ ಗ್ಲಾಸು, ನೀವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತೀರಲ್ಲ ಅದ್ರ ಮೇಲೆ ಸಕ್ಕರೆ ಹಾಕಿ ಒಂದು ಏಲಕ್ಕಿ ಕಾಯಿನೂ ಕೂಡ ಹಾಕಿದ್ದೀನಿ. ಇವಾಗ ಸಕ್ಕರೆ ಕರಗಿದೆ. ಇವಾಗ ನಾನು ಅದನ್ನು ತೆಗೆದುಬಿಟ್ಟು ಮತ್ತೆ ಬೇರೆ ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಇವಾಗ ನಾವು ಮಾಡಿಟ್ಕೊಂಡಿದ್ವಲ್ಲ ಜಾಮೂನು, ಅದನ್ನು ಕರಿಬೇಕು. ಸೊ ಹಾಗಾಗಿ ಇವಾಗ ಒಂದು ಬಾಣಿಗೆನ ಇಟ್ಕೊಂಡಿದ್ದೀನಿ. ಅದು ಬಿಸಿ ಆದ ನಂತರ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಇದಕ್ಕೂ ಮೊದಲು ರವೆಯನ್ನು ಸ್ವಲ್ಪ ಬಿಸಿನೂ ಕೂಡ ಮಾಡ್ಬೋದು, ಅದು ಚೆನ್ನಾಗಿರುತ್ತೆ. ಇವಾಗ ಎಣ್ಣೆ ಹಾಕ್ಕೊಂಡ ನಂತರ ನಾನು ಎಣ್ಣೆ ಬಿಸಿಯಾಗಿಂದ ಪ್ರತಿಯೊಂದು ಜಾಮೂನನ್ನು ಕೂಡ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ರೀತಿ ನಾವು ಅದನ್ನು ಕರೆದ್ಬಿಟ್ಟು ತೊಗೋಬೇಕು. ನೋಡಿರಿ, ಇವಾಗ ನಾನು ಜಾಮೂನ್ ರೆಡಿಯಾಗಿದೆ. ಈ ಎಣ್ಣೆಗೆ ಇವನ್ನ ಎಲ್ಲವನ್ನು ಹಾಕ್ತಾಯಿದ್ದೀನಿ. ಒಂದೊಂದಾಗಿ ಹಾಕ್ಕೊಳ್ಳಿ, ಬಟ್ ಹಾಕೋ ಮುಂದೆ ಹುಷಾರಾಗಿ ಹಾಕಿ, ಯಾಕಂದರೆ ಅದು ಕೈಗೆ ಸಿಡಿಯುವಂಥ ಸಾಧ್ಯತೆ ಇರುತ್ತೆ. ಚೆನ್ನಾಗಿ ಇದು ಗೋಲ್ಡನ್ ಬ್ರೌನ್ ಬರೋ ಹಾಗೆ ಜಾಮೂನನ್ನು ಕರೆದ್ರೆ ನಮ್ಮದು ಸೂಪರ್ ಟೇಸ್ಟಿಯಾದಂತಹ ಜಾಮೂನ್ ರೆಡಿ ಆಗುತ್ತೆ. ನೀವು ಬೇರೆ ಯಾವುದೇ ರೀತಿಯಿಂದನೂ ಮಾಡೋದಕ್ಕಿಂತ ಮನೆಯಲ್ಲಿ ಹೆಂಗೂ ರವೆ ಇದ್ದೇ ಇರುತ್ತೆ ಅಲ್ವಾ, ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಡಿಫ್ರೆಂಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಕಡಿಮೆ ಉರಿಯಲ್ಲೇ ಇದನ್ನು ಕರಿಬೇಕು ನೀವು, ಯಾಕಂದರೆ ಇದು ರವೆ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೆಂದ್ಕೋಬೇಕಲ್ಲ ಎಣ್ಣೆಯಲ್ಲಿ. ಸೊ ಹಾಗಾಗಿ ಕಡಿಮೆ ಉರಿಯಲ್ಲಿ ನೀವು ಕರೆದು ತೊಗೋರಿ. ಇವಾಗ ನೋಡಿರಿ, ನಮ್ಮ ಜಾಮೂನ್ ರೆಡಿಯಾಗಿದೆ. ಈ ಜಾಮೂನನ್ನು ನಾನು ಮಾಡಿರ್ತಕ್ಕಂತಹ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಮಾಡಿರೋ ಜಾಮೂನು ಒಂದು 5 ನಿಮಿಷದಲ್ಲಿ ಸಕ್ಕರೆ ಪಾಕಕ್ಕೆ ಹಾಕಿದರೆ ಅದು ಚೆನ್ನಾಗಿ ಮೃದುವಾಗುತ್ತೆ. ಬಟ್ ರವೆ ಜಾಮೂನ್ ಹಾಗಲ್ಲ, ಒಂದು 2ರಿಂದ 3 ತಾಸು ಬಿಡಬೇಕು. ಅದನ್ನು ಬಿಟ್ಟ ನಂತರ ನಮ್ಮದು ನೋಡಿರಿ ಟೇಸ್ಟಿಯಾದಂತಹ ಜಾಮೂನ್ ರೆಡಿ ಆಯಿತು ಫ್ರೆಂಡ್ಸ್. ಇದಂತೂ ತುಂಬ ಚೆನ್ನಾಗಿರುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಇವಾಗ ನಾವು ಟ್ರಿಕ್ಸ್ ನೋಡುವಂತಹ ಸಮಯ. ಟ್ರಿಕ್ಸ್ ಯಾವುದು ಅಂದರೆ, ಆಂಗ್ಲೋ ಮೈಸೂರು ಯುದ್ಧಗಳು ನಡೆದ್ವಲ್ಲ ಮೈಸೂರಲ್ಲಿ, ಅದರ ಒಪ್ಪಂದಗಳು, ಆ ಒಪ್ಪಂದ ಮಾಡುವಾಗ ಯಾವ ಗವರ್ನರ್ ಜನರಲ್ ಇದ್ದರು ಅಂತ ನಾವು ತಿಳಿದುಕೊಳ್ಳೋಣ. ನೋಡಿರಿ, 4 ಆಂಗ್ಲೋ ಮೈಸೂರು ಯುದ್ಧಗಳು ನಡೆದಾಗ ಯಾರ್ಯಾರಿದ್ದರು ಅನ್ನೋದ ಟ್ರಿಕ್ಸ್ ಮೂಲಕ ಹೇಳುವುದಾದರೆ, ಮದುಮಗ ಶ್ರೀರಂಗನ ಟಿಪ್ಪು ಮರಣ ರಾವ ಕಾಲದಲ್ಲಿ ಆಯಿತು. ಮದುಮಗ ಶ್ರೀರಂಗನ ಟಿಪ್ಪು ಮರಣ
ರಾವ ಕಾಲದಲ್ಲಿ ಆಯಿತು ಅಂತ ನೆನಪಿಟ್ಕೊಂಡ್ರೆ ನಮಗೆ ಒಪ್ಪಂದಗಳು ಕೂಡ ಬರ್ತಾವು. ಅದೇ ಸೀರಿಯಲ್ ಆಗಿ ನಮಗೆ ಯಾರಿದ್ರು ಆ ಟೈಮಲ್ಲಿ, ಯಾವ ಯುದ್ಧದಲ್ಲಿ ಯಾವ ಗವರ್ನರ್ಗಳಿದ್ರು ಅಂತಲೂ ಕೂಡ ಗೊತ್ತಾಗುತ್ತೆ. ಅಥವಾ ಮ ಶ್ರೀ ಟಿ ರಾವ ಕಾಲ ಅಂತಲೂ ಕೂಡ ನೀವು ನೆನಪಿಟ್ಕೋಬೋದು. ನಿಮಗೆ ಯಾವುದು ಈಸಿ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ಅಂದರೆ ಮದ್ರಾಸ್ ಒಪ್ಪಂದ ರಾಬರ್ಟ್ ಕ್ಲೈವ್ 1769ರಲ್ಲಿ ನಡೆಯಿತು. ಇನ್ನೊಂದು ಅಂದರೆ ಮಂಗಳೂರು ಒಪ್ಪಂದ ವಾರನ್ ಹೇಸ್ಟಿಂಗ್, ಇದು 2ನೇ ಮೈಸೂರು ಯುದ್ಧ ನಡೆದಾಗ, ಆಂಗ್ಲೋ ಮೈಸೂರು ಯುದ್ಧ. ಇದು 1784ರಲ್ಲಿ. ಶ್ರೀರಂಗಪಟ್ಟಣದ ಒಪ್ಪಂದ ನಡೆದಾಗ ಕಾರ್ನ್ವಾಲಿಸ್ ಅವರು ಗವರ್ನರ್ ಜನರಲ್ ಆಗಿದ್ದರು. ಅದು 1792 1792ರಲ್ಲಿ. ಟಿಪ್ಪುವಿನ ಮರಣ ಅಂದರೆ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಮರಣ ಹೊಂದಾಗ ಆವಾಗ ಯಾರಿದ್ರು ಗವರ್ನರ್ ಅಂದರೆ ಲಾರ್ಡ್ ವೆಲ್ಲೆಸ್ಲಿ ಇದ್ದರು. ಅದು 1799 1799. ಮ ಶ್ರೀ ಟಿ ರಾವ ಕಾಲ ಅಂದ್ರೆ ಮೊದಲೇ ಒಂದು ಸೀರಿಯಲ್ ಆಗಿ 1 2 3 4 ಮ ಶ್ರೀ ರಾವ ಕಾಲ ನೆನಪಿಟ್ಕೊಂಡ್ರೆ ಸಾಕು. ಈಸಿಯಾಗಿ ನಾವು ಯಾವ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಯಾವ ಗವರ್ನರ್ ಜನರಲ್ಗಳು ಇದ್ದರು ಅಂತ ನೆನಪಿಟ್ಕೋಬೋದು ಫ್ರೆಂಡ್ಸ್. ಇದೇ ರೀತಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ನಿಮಗೆ ಒಂದೊಂದು ಟ್ರಿಕ್ಸ್ ಹೇಳಿದ್ದೀನಿ. ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನು ಕೂಡ ನೋಡಿ ಎಲ್ಲರೂ ಕೂಡ ನೋಟ್ಸ್ ಮಾಡಿಟ್ಕೊಳ್ಳಿ. ಕಾಂಪಿಟೇಟಿವ್ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿವರೆಗೂ ಈ ವಿಡಿಯೋನ ಯಾರೆಲ್ಲ ನೋಡಿದ್ದೀರಾ ದಯವಿಟ್ಟು ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ, ಒಂದು ಕಮೆಂಟ್ ಹಾಕಿ, ಲೈಕ್ ಮಾಡಿ ಫ್ರೆಂಡ್ಸ್. ತುಂಬ ಧನ್ಯವಾದಗಳು. ಇಲ್ಲಿವರೆಗೂ ನನ್ನ ವಿಡಿಯೋನ ಯಾರೆಲ್ಲ ನೋಡಿದ್ದೀರಾ ಎಲ್ಲರಿಗೂ ಕೂಡ ಒನ್ಸ್ ಅಗೇನ್ ಥ್ಯಾಂಕ್ ಯು.